ಧರ್ಮಬಂಧುಗಳೇ, ಎಲ್ಲರಿಗೂ ಜೈ ಜನೇಂದ್ರಗಳು. ನಾನು ಬ್ರಹ್ಮಚಾರಿ ರತನ್ಚಂದ್ ನೇಮಿನಾಥ್ ಕೋಟಿ, ರಾಷ್ಟ್ರ ಪ್ರಶಸ್ತಿ ವಿಭೂಷಿತ ನಿವೃತ್ತ ಶಿಕ್ಷಕರು, ಇಂಡಿ. ಆತ್ಮದರ್ಶನವೆಂದರೆ ಮಲರಹಿತವಾದಂಥ ಸ್ವಶುದ್ಧಾತ್ಮನ ಶ್ರದ್ಧೆಯೇ ದರ್ಶನವೆಂದು ಅರ್ಥವು. ಆತ್ಮರುಗಳಲ್ಲಿ ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ ಎಂದು 3 ಭೇದಗಳಿವೆ. ಆತ್ಮನ ಪರಿಚಯವಿಲ್ಲದೆ ಶರೀರವೇ ತಾನೆಂದು ತಿಳಿಯುವವನು ಬಹಿರಾತ್ಮನಾಗಿದ್ದಾನೆ. ಶರೀರವು ಬೇರೆ, ಆತ್ಮವು ಬೇರೆ ಎಂದು ತಿಳಿದು ನಂಬಿ ಶ್ರದ್ಧೆ ಮಾಡಿ ಆತ್ಮಾನುಭವ ಪಡೆಯಲು ಪ್ರಯತ್ನಿಸುವ ಭೇದ ವಿಜ್ಞಾನಿಗೆ ಅಂತರಾತ್ಮ ಎನ್ನುತ್ತಾರೆ. ಶರೀರಾದಿಗಳಿಂದ ಹಾಗೂ ಕರ್ಮಗಳಿಂದ ಬೇರೆಯಾದ ಪರಿಪೂರ್ಣ ಶುದ್ಧಾತ್ಮನಿಗೆ ಪರಮಾತ್ಮನೆಂದು ಕರೆಯುತ್ತಾರೆ. ಈ 3 ಪ್ರಕಾರದ ಆತ್ಮರುಗಳಲ್ಲಿ ನಾನು ಎಲ್ಲಿ ಇದ್ದೇನೆಂದು ನಾವು ತಿಳಿದುಕೊಳ್ಳಬೇಕಾಗುವುದು. ಮನಸ್ಸಿನ, ವಚನದ, ಶರೀರದ ಮೂಲಕ ಆತ್ಮ ಪ್ರದೇಶಗಳು ಬಹು ಸೂಕ್ಷ್ಮವಾಗಿ ಚಲಿಸುವುದಕ್ಕೆ ಯೋಗವೆಂದು ಕರೆಯುತ್ತಾರೆ. ಈ ಯೋಗದ ಮೂಲಕ ಆತ್ಮನಲ್ಲಿ ಕರ್ಮಗಳು ಬಂದು ಸೇರುತ್ತವೆ. ಈ ಕರ್ಮಗಳು ಅಶುಭೋಪಯೋಗದಿಂದ ಬಂದಿದ್ದರೆ ಪಾಪಕರ್ಮಗಳಾಗಿಯೂ, ಶುಭೋಪಯೋಗದಿಂದ ಬಂದಿದ್ದರೆ ಪುಣ್ಯಕರ್ಮಗಳಾಗಿಯೂ ಪರಿಣಮಿಸುತ್ತವೆ. ಮನೋಯೋಗವು ಪಾಪ ಪುಣ್ಯಗಳ ಬಂಧನಕ್ಕೆ ಕಾರಣವಾಗಿದೆ. ಈ ಮನೋಯೋಗ ರೂಪವಾದ ಯೋಗವನ್ನು ಒಂದು ವಿಷಯದಲ್ಲಿ ಸ್ಥಿರಗೊಳಿಸುವಂಥದಕ್ಕೆ ಧ್ಯಾನವೆಂದು ಹೆಸರು. ಧ್ಯಾನದಲ್ಲಿ ಆರ್ತಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ, ಶುಕ್ಲ ಧ್ಯಾನವೆಂದು 4 ಭೇದಗಳನ್ನು ಹೇಳಿದ್ದಾರೆ. ಆರ್ತಧ್ಯಾನ ಮತ್ತು ರೌದ್ರ ಧ್ಯಾನಗಳು ಪಾಪಬಂಧಕ್ಕೆ ಕಾರಣವಾಗಿವೆ. ಅವುಗಳನ್ನು ಸಂಪೂರ್ಣವಾಗಿ ನಾವು ತ್ಯಾಗ ಮಾಡಬಹುದು, ಅತ್ಯವಶ್ಯವಿದೆ. ಇನ್ನು ಶುಕ್ಲ ಧ್ಯಾನವು ಈಗ ಆಗುವುದಿಲ್ಲ. ಆದ್ದರಿಂದ ಈಗ ಕೇವಲ ಧರ್ಮಧ್ಯಾನ 1ರ ಕುರಿತು ತಿಳಿದುಕೊಳ್ಳೋಣ. ಧರ್ಮಧ್ಯಾನ ಇದು ಶುಭ ಧ್ಯಾನವಾಗಿದೆ. ಇದನ್ನು ಶ್ರಾವಕರು, ಮುನಿಗಳು ಧ್ಯಾನಿಸಬಹುದು. ಇದರಲ್ಲಿಯೂ ಕೂಡ 4 ಭೇದಗಳಿವೆ. ಅದರಲ್ಲಿ ಆಜ್ಞಾ ವಿಚಯ, ಅಪಾಯ ವಿಚಯ, ವಿಪಾಕ ವಿಚಯ ಮತ್ತು ಸಂಸ್ಥಾನ ವಿಚಯ ಎಂದು 4 ಭೇದಗಳಿವೆ. 1ನೇದು ಆಜ್ಞಾ ವಿಚಯ ಅಂದರೆ ಸರ್ವಜ್ಞ ಜನೇಶ್ವರರ ಉಪದೇಶವು ಯಥಾರ್ಥವಾದುದೆಂದು ನಂಬಿ ಚಿಂತಿಸುವುದು ಆಜ್ಞಾ ವಿಚಯ ಧರ್ಮ ಧ್ಯಾನವಾಗಿದೆ. 2ನೇದು ಅಪಾಯ ವಿಚಯ, ಸದ್ಧರ್ಮಕ್ಕೆ ಸಂಭವಿಸುವ ಅಪಾಯವನ್ನು ದೂರ ಮಾಡಿ ಧರ್ಮದ ಪ್ರಭಾವನೆಯನ್ನು ಹೆಚ್ಚಿಸುವಲು ಪ್ರಯತ್ನಿಸುವುದು ಹಾಗೂ ಚಿಂತಿಸುವುದು ಅಪಾಯ ವಿಚಯ ಧರ್ಮ ಧ್ಯಾನವಾಗಿದೆ. 3ನೇದು ವಿಪಾಕ ವಿಚಯ, ಕರ್ಮಗಳು ಉದಯಕ್ಕೆ ಬಂದು ಫಲವನ್ನು ಕೊಡುವ ರೀತಿಯನ್ನು ಚಿಂತಿಸುವುದಕ್ಕೆ ವಿಪಾಕ ವಿಚಯವೆಂದು ಕರೆಯುತ್ತಾರೆ. ಇನ್ನು 4ನೇದು ಸಂಸ್ಥಾನ ವಿಚಯ, ಲೋಕಾಕೃತಿಯನ್ನು ಹಾಗೂ ಅದರಲ್ಲಿ ನಾನಿರುವುದು ಎಲ್ಲಿ, ನಿಜವಾಗಿಯೂ ನಾನು ಎಲ್ಲಿ ಇರಬೇಕು ಮುಂತಾಗಿ ವಿಚಾರ ಮಾಡುವುದು, ಲೋಕಾಕಾರದ ಆಕಾರ ಹೇಗಿದೆ ಎಂಬುದು ಚಿಂತಿಸುವುದು, ಇದು ಸಂಸ್ಥಾನ ವಿಚಯ ಧರ್ಮ ಧ್ಯಾನವಾಗಿದೆ. ಈ ಧರ್ಮ ಧ್ಯಾನವು ಮುನಿರಾಜರಿಗೂ ಗೃಹಸ್ಥರಿಗೂ ಸಾಧ್ಯವಿದೆ. ಧರ್ಮ ಧ್ಯಾನವೆಂದರೆ ಇಂದ್ರಿಯಗಳನ್ನು ಹಾಗೂ ರಾಗದ್ವೇಷ ಭಾವನೆಗಳನ್ನು ಮನಸ್ಸಿನಿಂದ ನಿರೋಧ ಮಾಡಿ ಅದನ್ನು ಧಾರ್ಮಿಕ ಚಿಂತನೆಯ ಕಡೆ ತಿರುಗಿಸುವುದಾಗಿದೆ. ಅಂದರೆ ಧರ್ಮ ಸಿದ್ಧಾಂತಗಳನ್ನು ತರ್ಕ, ನ್ಯಾಯ, ಪ್ರಮಾಣ, ದೃಷ್ಟಾಂತ ಮೊದಲಾದ ಯೋಚನೆಗಳಿಂದ ತಿಳಿದುಕೊಂಡು ಆಚರಿಸುವ ಮಾನಸಿಕ ಪ್ರಯತ್ನ ಇದಾಗಿದೆ. ಆಚಾರ್ಯ ಶುಭಚಂದ್ರರು ತಮ್ಮ ಜ್ಞಾನಾರ್ಣವ ಗ್ರಂಥದಲ್ಲಿ 4 ಭೇದಗಳನ್ನು ಹೇಳಿದ್ದಾರೆ. ಅವು 1 ಪಿಂಡಸ್ಥ ಧ್ಯಾನ, ಪದಸ್ಥ ಧ್ಯಾನ, ರೂಪಸ್ಥ ಧ್ಯಾನ, ರೂಪಾತೀತ ಧ್ಯಾನ ಎಂದು ತಿಳಿಸಿದ್ದಾರೆ. ಈ 4ರಲ್ಲಿ ಹೆಚ್ಚಾಗಿ ಪಿಂಡಸ್ಥ ಧ್ಯಾನವನ್ನೇ ಮಾಡುತ್ತಾರೆ. ನಾವು ಸಹ ಅದನ್ನೇ ತಿಳಿದುಕೊಂಡೀಗ ಆಚರಿಸೋಣ. ಈಗ ಧರ್ಮ ಧ್ಯಾನ ಮಾಡೋಣ. ಎಲ್ಲರೂ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿರಿ. ಯಾವುದನ್ನು ವಿಚಾರ ಮಾಡಬೇಡ್ರಿ. ಈಗ ಧರ್ಮ ಧ್ಯಾನದ ಕುರಿತು ಅದರೊಳಗಿರುವಂಥ ಪಿಂಡಸ್ಥ ಧ್ಯಾನವನ್ನು ನಾವು ಮಾಡೋಣ. ಧ್ಯಾನದಲ್ಲಿ ಪಾರ್ಥಿವ ಧಾರಣ ಎಂದು ಧಾರಣೆಗಳನ್ನು ಹೇಳಿದ್ದಾರೆ. ಆ 5 ಧಾರಣೆಗಳನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಈ ಮಧ್ಯಲೋಕದಲ್ಲಿ ಸ್ವಚ್ಛ ನೀರಿನ ವಿಶಾಲವಾದ ಸಾಗರವಿದೆ. ಮಧ್ಯದಲ್ಲಿ ಬಂಗಾರದಂತೆ ಕಂಗೊಳಿಸುವ 1000 ಪಕಳಗಳುಳ್ಳ ಕಮಲವಿದೆ. ಆ ಕಮಲದ ಮಧ್ಯದಲ್ಲಿ ಕರ್ಣಿಕೆಯ ಮೇಲೆ ಶೋಭಿಸುವ ಸುಮೇರು ಪರ್ವತವಿದೆ. ಆ ಸುಮೇರು ಪರ್ವತದ ಮೇಲೆ ಪಾಂಡುಕ ವನವಿದೆ. ಆ ವನದಲ್ಲಿ ಇರುವ ಪಾಂಡುಕ ಶಿಲೆಯ ಮೇಲೆ ಶುಭ್ರವಾದ ಸ್ಫಟಿಕ ಸಿಂಹಾಸನವಿದೆ. ಆ ಸಿಂಹಾಸನದಲ್ಲಿ ನಾನು ಆಸೀನನಾಗಿದ್ದೇನೆಂದು, ನನ್ನ ಕರ್ಮಗಳನ್ನು ನಾಶಗೊಳಿಸಲು, ಆತ್ಮನನ್ನು ಪವಿತ್ರಗೊಳಿಸಲು ಧ್ಯಾನಸ್ಥನಾಗಿದ್ದೇನೆಂದು ಚಿಂತನೆ ಮಾಡಿರಿ. ಈ ರೀತಿಯಾಗಿ ಭಾವಿಸಿರಿ. 2ನೇದು ಆಗ್ನೇಯ ಧಾರಣ.
ನನ್ನ ನಾಭಿಯೊಳಗಿಂದ ಉತ್ಪನ್ನವಾದ ಬಿಳಿ ಕಮಲವು ಮೇಲ್ಮುಖವಾಗಿ ಹರಡಿದೆ. ಅದಕ್ಕೆ 16 ಎಸಳುಗಳಿವೆ. ಆ ಎಸಳುಗಳ ಮೇಲೆ ಅ ಆ ಇ ಈ ಉ ಊ ರು 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 ಎ ಐ ಓ ಔ ಅಂ ಆ ಎಂಬುದಾಗಿ 16 ಸ್ವರಾಕ್ಷರಗಳನ್ನು ಬರೆಯಲಾಗಿದೆ. ಮಧ್ಯದ ಭಾಗದಿಂದ 8 ಎಸಳುಗಳುಳ್ಳ ಕಮಲವು ಕೆಳಮುಖವಾಗಿ ಹರಳಿದೆ. ಇದು ಮಣ್ಣಿನ ಬಣ್ಣದ್ದಿದೆ. ಪ್ರತಿ ಪಕಳೆಯಲ್ಲಿಯೂ ಒಂದೊಂದರಂತೆ ಕಪ್ಪು ಅಕ್ಷರಗಳಲ್ಲಿಯೂ 8 ಕರ್ಮಗಳನ್ನು ಬರೆಯಲಾಗಿದೆ. ಆ ರೀತಿ ಅವುಗಳನ್ನು ನಾವು ಓದಬೇಕು. ನಂತರ ಶರೀರದ ತುಂಬ ಪ್ರತಿಯೊಂದು ಅವಯವದ ಮೇಲೆ ಬಿಟ್ಟು ಬಿಡದೆ ರ ರ ರ ರ ಎಂಬ ಅಗ್ನಿ ಬೀಜಾಕ್ಷರ ಬರೆಯಿರಿ. ಆಮೇಲೆ ನಾಭಿಯಲ್ಲಿಯ ಕಮಲದ ಮಧ್ಯದಲ್ಲಿ ಬರೆದ ಹ್ರಂ ರೇಪೆಯಿಂದ ಅಗ್ನಿಶಿಖೆ ಹೊರಬರುತ್ತದೆ. ಆ ಅಗ್ನಿಯು ವೃದ್ಧಿಸುತ್ತಾ 2 ಕಮಲಗಳನ್ನು, ಶರೀರವನ್ನು, ಕರ್ಮಗಳನ್ನು ಭಸ್ಮಗೊಳಿಸುತ್ತಾ ಅಗ್ನಿಮಂಡಲದಲ್ಲಿ ಬರೆದ ಸ್ವಸ್ತಿಕಗಳನ್ನು ಕೂಡ ಸುಡುತ್ತಾ ಹೊರಗಿನಿಂದ ಶರೀರವನ್ನು, ಒಳಗಿನಿಂದ ಅಷ್ಟಕರ್ಮಗಳನ್ನು ಸುಡುತ್ತದೆ. ಮೆಲ್ಲಗೆ ಅಗ್ನಿಯು ಶಾಂತವಾಗುತ್ತದೆ. ಇದುವೇ ಅಗ್ನಿ ಧಾರಣ ವಿಧಿಯಾಗಿದೆ. ಧ್ಯಾನದಲ್ಲಿ ಮುಂದುವರಿಯಿರಿ. ವಾಯುಧಾರಣ 3ನೇದು. 4 ಕಡೆಗಳಿಂದ ಗಾಳಿಯು ಬೀಸತೊಡಗುತ್ತದೆ. ಭಸ್ಮವಾದ ಶರೀರದ ಬೂದಿಯು ಹಾರಿಸಿಬಿಡುತ್ತದೆ. ಈಗ ನಿರ್ಮಲವಾದ ಆತ್ಮನು ಮಾತ್ರ ಕಂಗೊಳಿಸುತ್ತಾನೆ. ಇದು ವಾಯುಧಾರಣ. ಜಲಧಾರಣ. ತಕ್ಷಣ ಆಕಾಶದಲ್ಲಿ ಮೋಡಗಳು ಬಂದು ಮಳೆ ಸುರಿಸುತ್ತದೆ. ನನ್ನ ಆತ್ಮನಿಗೆ ಮುಸುಕಿರುವ ಬೂದಿಯ ಕಣಗಳು ನೀರಿನ ಗುಂಟ ಹರಿದು ಹೋಗಿ ಆತ್ಮನು ಮತ್ತಷ್ಟು ನಿರ್ಮಲವಾಗುತ್ತಾನೆ, ಕಂಗೊಳಿಸುತ್ತಾನೆ. ತತ್ವರೂಪತೆಯ ಧಾರಣ 5ನೇದು. ಈಗ ನನ್ನಿಂದ ಸಮಸ್ತ ಕರ್ಮಗಳು ಬಿಡುಗಡೆಯಾದವು. ನಾನು ಸಿದ್ಧ ಸ್ವರೂಪನಾಗಿದ್ದೇನೆ, ಶರೀರರಹಿತ ಚೈತನ್ಯನಾಗಿದ್ದೇನೆ, ಶುದ್ಧಾತ್ಮನಾಗಿದ್ದೇನೆ. ಶುದ್ಧಾತ್ಮನ ಗುಣಚಿಂತನೆ ಮಾಡಿರಿ. ನಾನು ಶುದ್ಧಾತ್ಮನಿದ್ದೇನೆ, ನಾನು ಚೈತನ್ಯ ಸ್ವರೂಪನಿದ್ದೇನೆ, ನಾನು ಸಿದ್ಧ ಆತ್ಮನಿದ್ದೇನೆ, ನಾನು ಶಾಂತನಿದ್ದೇನೆ, ನಾನು ಶಿವಸ್ವರೂಪಿ ಇದ್ದೇನೆ, ನಾನು ಸಹಜಾನಂದ ಸ್ವರೂಪನಿದ್ದೇನೆ, ನಾನು ಚಿಂತಾರಹಿತನಿದ್ದೇನೆ, ನಾನು ಭೀತರಾಗಿ ಇದ್ದೇನೆ, ನಾನು ಕರ್ಮಮಲರಹಿತನಿದ್ದೇನೆ, ನಾನು ಸ್ವಯಂ ಬುದ್ಧನಿದ್ದೇನೆ, ನಾನು ನಿರಂಜನನಿದ್ದೇನೆ, ನಾನು ಕೇವಲ ಜ್ಞಾನ ಸ್ವರೂಪನಿದ್ದೇನೆ, ನಾನು ಶಾಶ್ವತ ಆನಂದ ಮೂರ್ತಿ ಇದ್ದೇನೆ, ನಾನು ಜ್ಞಾನ ಘನಪಿಂಡ ಆತ್ಮನಿದ್ದೇನೆ, ನಾನು ಶುದ್ಧೋಪಯೋಗ ಸ್ವರೂಪನಿದ್ದೇನೆ, ನಾನು ಸರ್ವಜ್ಞ ಸ್ವಭಾವಿ ಇದ್ದೇನೆ, ನಾನು ಭೇದಜ್ಞಾನ ಸ್ವರೂಪನಿದ್ದೇನೆ, ನಾನು ತ್ರಿಕಾಲ ಶುದ್ಧನಿದ್ದೇನೆ, ನಾನು ಸಮ್ಯಕ್ ದರ್ಶನ ಸ್ವರೂಪನಿದ್ದೇನೆ, ನಾನು ಸಮ್ಯಕ್ ಜ್ಞಾನ ಸ್ವರೂಪನಿದ್ದೇನೆ, ನಾನು ಸಮ್ಯಕ್ ಚಾರಿತ್ರ ಸ್ವರೂಪನಿದ್ದೇನೆ, ನಾನು ಸಂಯೋಗ ರಹಿತನಿದ್ದೇನೆ, ನಾನು ಕಷಾಯಗಳಿಂದ ರಹಿತನಿದ್ದೇನೆ, ಮೋಹಮಿಥ್ಯಾತ್ವದಿಂದ ರಹಿತನಿದ್ದೇನೆ, ನಾನು ಶಾಶ್ವತನಿದ್ದೇನೆ, ಶರೀರದಿಂದ ಸಂಪೂರ್ಣ ಭಿನ್ನನಿದ್ದೇನೆ, ನಾನು ಜ್ಞಾಯಕ ಮೂರ್ತಿ ಇದ್ದೇನೆ, ನಾನು ಚೈತನ್ಯ ಸೂರ್ಯನಿದ್ದೇನೆ, ನಾನು ಸ್ವಯಂ ಸಿದ್ಧ ಸ್ವರೂಪನಿದ್ದೇನೆ, ನಾನು ಜ್ಞಾನ ಸಾಗರನೇ ಇದ್ದೇನೆ, ನಾನು ಭಗವಾನ್ ಆತ್ಮನಿದ್ದೇನೆ, ಪರಮಾನಂದ ಮೂರ್ತಿ ಇದ್ದೇನೆ, ನಾನು ನಿರ್ವಾಣ ಸ್ವರೂಪನಿದ್ದೇನೆ, ಜನ್ಮಜರ ಮೃತ್ಯುರಹಿತನಿದ್ದೇನೆ, ನಾನು ಜ್ಞಾನ ಆನಂದ ಗುಣಗಳ ಪಿಂಡನಿದ್ದೇನೆ, ನಾನು ಪರಮಾತ್ಮನಿದ್ದೇನೆ. ಈ ರೀತಿಯಾಗಿ ಆತ್ಮನ ಗುಣಚಿಂತನೆಗಳನ್ನು ಶಾಂತಿಯಿಂದ ಏಕಾಗ್ರ ಚಿತ್ತದಿಂದ ಪ್ರತಿನಿತ್ಯ ಧ್ಯಾನಿಸುತ್ತಾ ಹೋಗಬೇಕು. ಈ 5 ಧ್ಯಾನಗಳ ಅಭ್ಯಾಸ ಮಾಡಬೇಕು. ಬರುತ್ತಾ ಸ್ವಲ್ಪ ಸಮಯದವರೆಗಾದರೂ ಕೂಡ ಶುದ್ಧಾತ್ಮನ ಅನುಭವ ಆಗುತ್ತದೆ. ಈ ಧ್ಯಾನವು ಕರ್ಮವನ್ನು ಸುಟ್ಟು ಆತ್ಮನನ್ನು ಆನಂದಗೊಳಿಸುತ್ತದೆ. ಧ್ಯಾನದಿಂದ ಧರ್ಮಲಾಭವಾಗುತ್ತದೆ, ಪರಮಾನಂದವಾಗುತ್ತದೆ, ಕರ್ಮ ನಿರ್ಜನೆಯಾಗುತ್ತದೆ, ಮೋಕ್ಷ ಮಾರ್ಗ ಪ್ರಾಪ್ತವಾಗುತ್ತದೆ. ಈ ಧ್ಯಾನವನ್ನು ಪ್ರತಿನಿತ್ಯ ದಿನದಿಂದ ದಿನಕ್ಕೆ ಹೆಚ್ಚು ಸಮಯ ಮಾಡುತ್ತಾ ಹೋಗಬೇಕು. ಎಲ್ಲರಿಗೂ ಜೈ ಜಿನೇಂದ್ರಗಳು.